ಈಗೊಂದು ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದ 6ನೇ ಪಾಯಿಂಟ್ ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ದೂರುದಾರ ಹೇಳಿದಂತ ಜಾಗದಲ್ಲಿ ಕಳೇಬರ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ಗೆ SIT ಮೂಲಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ. ಆ ಮೂಲಕ ಮಹತ್ವದ ಕುರುಹು ಲಭ್ಯವಾಗಿದೆ. ಧರ್ಮಸ್ಥಳದ 6ನೇ ಪಾಯಿಂಟ್ ಅಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ದೂರುದಾರ ತೋರಿಸಿರುವಂತ ಜಾಗ 6ನೇ ಪಾಯಿಂಟ್. ಇಲ್ಲಿ ಮಾನವ ದೇಹದ ಅವಶೇಷಗಳು ಪತ್ತೆಯಾಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತ ಮಾಹಿತಿ. ಆ ಮೂಲಕ ಇಡೀ ತನಿಖೆಯಲ್ಲಿ ಆ ವ್ಯಕ್ತಿಯ ದೂರಿನ ಅಸಲಿಯತ್ತು, ಸತ್ಯಾಸತ್ಯತೆಯ ಬಗ್ಗೆ ಪ್ರಶ್ನೆಗಳಿತ್ತು. ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಿದ್ದಾನ ದೂರುದಾರ, ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾನ ದೂರುದಾರ, ಇದರ ಬಗ್ಗೆ ಎಲ್ಲ ಚರ್ಚೆಗಳಾಗಿತ್ತು, ಪ್ರಶ್ನೆಗಳು ಎದ್ದಿತ್ತು. ಸದ್ಯ ಅಲ್ಲಿ ಕಳೇಬರ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? 6ನೇ ಪಾಯಿಂಟ್ ಅಲ್ಲಿ ಇವತ್ತು ಉತ್ಖನನ ಸ್ಟಾರ್ಟ್ ಮಾಡಿದ್ರು. 15ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ತೊಡಗಿದ್ರು. ಈಗ ಒಂದು ಮಾಹಿತಿ ಬಂದಿರುವಂತದ್ದು, ಕೆಲವು ಅಸ್ಥಿಪಂಜರದ ಕೆಲವು ಅವಶೇಷಗಳು ಪಾಯಿಂಟ್ 6 ಅಲ್ಲಿ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತುಂಬಾ ಕುತೂಹಲದಿಂದ ಅದನ್ನ ನೋಡ್ತಾ ಇದ್ದಾರೆ. ಮತ್ತೆ FSL ಟೀಮ್ ಕೂಡ ಅಲ್ಲಿ ಬಂದಿರುವಂತಹ FSL ಟೀಮ್ ಆ ಎಲ್ಲ ಏನ್ ಬಿದ್ದಿರುವಂತಹ ಸಿಕ್ಕಿರುವಂತಹ ಸ್ಕೆಲಿಟನ್ ಕೆಲವು ಭಾಗಗಳಿದಾವೆ, ಅದನ್ನ ಒಂದು ಜೋಡಿಸುವಂತ ಕಾರ್ಯ ಮಾಡ್ತಾರೆ. ಮತ್ತೆ ಅದನ್ನ ಪ್ಯಾಕ್ ಮಾಡುವಂತ ಕಾರ್ಯಗಳನ್ನ ಮಾಡ್ತಾರೆ. ಯಾಕಂದ್ರೆ ಅದನ್ನ DNA ಟೆಸ್ಟ್ ಕಳಿಸ್ಬೇಕು ಅಥವಾ ಸೂಪರ್ ಇಂಪೋಸ್ ಮಾಡುವಂತಹ ಪ್ರಕ್ರಿಯೆನೂ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಅದನ್ನ ತುಂಬಾ ಜಾಗರೂಕತೆಯಿಂದ ಅದನ್ನ ಒಂದ್ ಕಡೆ ಇದ್ ಮಾಡಿಕೊಂಡು ಅದನ್ನ ಸಂರಕ್ಷಿಸಿ ಅದನ್ನ FSL ಇದಕ್ಕೆ ಕಳಿಸ್ಬೇಕು, ಪ್ರಯೋಗಾಲಯಕ್ಕೆ ಕಳಿಸ್ಬೇಕು. ಈ ಹಿನ್ನೆಲೆಯಲ್ಲಿ ಈಗ ಕಾರ್ಯ ನಡೀತಾ ಇರುವಂತದ್ದು. ಕಿರಣ್, ಇಲ್ಲಿ ದೂರುದಾರನ ದೂರಿನ ಸತ್ಯಾಸತ್ಯತೆಯ ಬಗ್ಗೆಯೇ ಪ್ರಶ್ನೆಗಳಿತ್ತು. ಈಗ ಕುರುಹುಗಳು ಸಿಕ್ಕಿದೆ ಅಂತಂದ್ರೆ ದೂರಿನಲ್ಲಿ ಒಂದಿಷ್ಟಾದ್ರೂ ಪುಷ್ಟಿ ಇದೆ ಅಂತ ಅರ್ಥನಾ? ಖಂಡಿತ ರಕ್ಷತ್. ಯಾಕಂತ ಹೇಳಿದ್ರೆ ಆತ ಹೇಳ್ತಾ ಇದ್ದಿದ್ದು ತಾನು ಹಲವಾರು ಅಂದ್ರೆ 100ಕ್ಕೂ ಹೆಚ್ಚು ಶವಗಳನ್ನ ಹೂತಿದ್ದೇನೆ, ಅದು ಕೂಡ ತುಂಬಾ ರಹಸ್ಯವಾಗಿ ಹೂತಿದ್ದೇನೆ ಅಂತ. ಆದ್ರೆ ಒಂದು ಈ ಭಾಗದಲ್ಲಿ ತುಂಬಾ ಸ್ಟೀಫ್ ಆಗಿರುವಂತಹ ಒಂದು ಪ್ರದೇಶ ಇದು. ಇಲ್ಲಿ ಆ ಒಂದು ಶವವನ್ನ ಆತ ಹೇಗೆ ಹೊತ್ಕೊಂಡು ಬಂದ ಅನ್ನೋದೇ ಒಂದು ಪ್ರಶ್ನೆ. ಒಂದ್ ವೇಳೆ ಆತ ತಂದು ಇಲ್ಲಿ ಹೂತಿದ್ದಾನೆ ಅಂತ ಆದ್ರೆ ಅದು ಒಬ್ಬನ ಕೈಯಿಂದ ಆಗುವಂತಹ ಇದೆಯಾ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಅವನು ಒಬ್ಬನೇ ಇರುವ ಅಂತ ಬೇರೆಯವರು ಇರಬಹುದು ಅನ್ನುವ ಒಂದು ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಕೂಡ SIT ಈಗ ಗಮನ ಹರಿಸಿರುವಂತದ್ದು. ಆದ್ರೆ ಒಂದಂತೂ ಹೌದು, ಈಗ ಪಾಯಿಂಟ್ 6 ಅಲ್ಲಿ ಏನು ಉತ್ಖನನ ಮಾಡಿದ್ರು ಆ ಸಂದರ್ಭದಲ್ಲಿ ಕೆಲವು ಪಾರ್ಟಿಕಲ್ಸ್, ಸ್ಕೆಲಿಟನ್ನ ಕೆಲವು ಪಾರ್ಟಿಕಲ್ಸ್ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದಕ್ಕೀಗ ಒಂದು ರೂಪ ಕೊಡುವಂತದ್ದು, ತನಿಖೆ ಒಂದು ವೇಗ ಸಿಗುತ್ತೆ ಅಂತ ಹೇಳ್ಬೋದು ರಕ್ಷತ್. ಕಿರಣ್, ಈಗ ಮೊನ್ನೆ ಎಲ್ಲ ಕಾರ್ಯಾಚರಣೆ ನಡೀತಾ ಇತ್ತಲ್ಲ, ಟೋಟಲ್ 5 ಪಾಯಿಂಟ್, ಅದಕ್ಕೂ ಈ ಪಾಯಿಂಟ್ಗೂ ಎಷ್ಟು ದೂರ ಅಂದ್ರೆ ಈ ಪ್ರದೇಶ ದೂರ ಆಗತ್ತಾ, ಅಲ್ಲೇ ಅಕ್ಕಪಕ್ಕನೇನಾ ರಕ್ಷತ್? ಪಾಯಿಂಟ್ 1 ಇಂದ ಪಾಯಿಂಟ್ 2, 3, 4, 5 ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದೊಂದು 500 ಮೀಟರ್ ಅಂತ ಹೇಳ್ಬೋದು. 500 ಮೀಟರ್ ದೂರದಲ್ಲಿರುವಂತದ್ದು. ಒಂದು ಮಗ್ಗಲಿಂದ ಇನ್ನೊಂದು ಮಗ್ಗಲಿಗೆ ಅಂದ್ರೆ ಈ ಗುಡ್ಡದ ಇನ್ನೊಂದು ಭಾಗ ಅಂತ ಹೇಳ್ಬೋದು. ಅದು ಕೂಡ ನದಿಯ ತೀರದಲ್ಲೇ ಈ ಒಂದು 6.6 ಇರುವಂತದ್ದು. ಅಂದ್ರೆ ಒಂದು 500 ಮೀಟರ್ಸ್ ಒಳಗಡೆಯಿಂದ ನಡ್ಕೊಂಡು ಬಂದ್ರೆ, ಕಾಡಿನಲ್ಲಿ ಒಳಗಡೆಯಿಂದ ನಡ್ಕೊಂಡು ಬಂದ್ರೆ 500 ಮೀಟರ್ಸ್ ಅಂತಾನೆ ಹೇಳ್ಬೋದು ರಕ್ಷತ್. ಥ್ಯಾಂಕ್ ಯು ಕಿರಣ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.